ಹಲೋ ಮೈ ಡಿಯರ್ ಚಿಲ್ಡ್ರನ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ತುಂಬಾ ಮಕ್ಕಳು ಕೇಳ್ತಾ ಇದ್ರು ಮೋಷನ್ ಇನ್ ಪ್ಲೇನ್ ಚಾಪ್ಟರ್ ನ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲಿ ಅಂತ. ಮಕ್ಕಳೇ, ನಿಮ್ಗೋಸ್ಕರ ಇದೆ 2, 3 and 5 ಮಾರ್ಕ್ಸ್ ಗೆ ಇಂಪಾರ್ಟೆಂಟ್ ಕ್ವಶನ್ಸ್. ಬನ್ನಿ ಚೆಕ್ಔಟ್ ಮಾಡೋಣ. ಸೊ ಫಸ್ಟ್ ವೆರಿ ಮಚ್ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವಶನ್ಸ್ ಯಾವ್ಯಾವ್ದು ಅಂದ್ರೆ, ಇಟ್ ಈಸ್ ಆಲ್ ಅಬೌಟ್ ಮಕ್ಕಳೇ ಟೈಮ್ ಆಫ್ ಫ್ಲೈಟ್. ಸೊ ಟೈಮ್ ಆಫ್ ಫ್ಲೈಟ್ ಫಾರ್ ಪ್ರೊಜೆಕ್ಟೈಲ್ ಮೋಷನ್ ನ ಹೇಳ್ಬೇಕು, ಅದರೊಂದಿಗೆ ಆ ಟರ್ಮ್ ಗಳನ್ನ ಎಕ್ಸ್ಪ್ಲೇನ್ ಮಾಡಬೇಕು ಫಾರ್ 2 ಮಾರ್ಕ್ಸ್. ನೆಕ್ಸ್ಟ್ ಏನಪ್ಪಾ ಅಂದ್ರೆ, ವಿ ಹ್ಯಾವ್ ಟು ಗಿವ್ ಅ ಎಕ್ಸ್ಪ್ರೆಷನ್ ಫಾರ್ ರೇಂಜ್ ಆಫ್ ಅ ಪ್ರೊಜೆಕ್ಟೈಲ್ ಅಂಡ್ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ದ ಟರ್ಮ್ಸ್. ಅದು ಕೂಡ ಇಂಪಾರ್ಟೆಂಟ್. ಅದೇ ರೀತಿ ಮಕ್ಕಳೇ ವೆರಿ ಮಚ್ ಇಂಪಾರ್ಟೆಂಟ್ ಅಂದ್ರೆ ಸೆಂಟ್ರಿಪಿಟಲ್ ಆಕ್ಸಿಲರೇಷನ್ ಅಂದ್ರೆ ಏನು, ಹಾಗೂ ವಿ ಹ್ಯಾವ್ ಟು ಎಕ್ಸ್ಪ್ಲೇನ್ ದ ಟರ್ಮ್ಸ್. ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ important fourth question, what is the SI unit and dimension formula for centripetal acceleration? Centripetal acceleration na dimension ಮತ್ತೆ SI unit ನ ಕೇಳ್ತಾರೆ. ನೆಕ್ಸ್ಟ್ the difference between scalars ಮತ್ತೆ vectors, ಸ್ಕೇಲಾರ್ ಮತ್ತೆ ವೆಕ್ಟರ್ ಗಳ ಮಧ್ಯೆ ಇರುವಂತಹ ಡಿಫರೆನ್ಸ್ ಏನು ಅಂತ ಕೇಳ್ತಾರೆ. ಅಂಡ್ ಫೈನಲಿ ವಾಟ್ ಈಸ್ ರೆಸಲ್ಯೂಷನ್ ಆಫ್ ವೆಕ್ಟರ್ಸ್? ಸೊ ವೆಕ್ಟರ್ಸ್ ನ ರೆಸಾಲ್ವ್ ಹೆಂಗ್ ಮಾಡ್ತಾರೆ, ಅಂಡ್ ಅಲ್ಲಿ 2 ಲಾಗಳು ಕೂಡ ಬರ್ತವೆ, ಅದ್ರ ಮೇಲೆ ಕೂಡ ಕ್ವಶನ್ಸ್ ಗಳು ಬರಬಹುದು. ಅಂಡ್ ಫೈನಲಿ ಡಿಫೈನ್ ಆವರೇಜ್ ಆಕ್ಸಿಲರೇಷನ್. ಸೊ ಆವರೇಜ್ ಆಕ್ಸಿಲರೇಷನ್ ಅನ್ನ ಪ್ಲೇನ್ ಅಲ್ಲಿ ಯಾವ ತರ ಎಕ್ಸ್ಪ್ಲೇನ್ ಮಾಡ್ತೀರಾ, ದಟ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಫೈನಲಿ ಮಕ್ಕಳೇ 3 ಮಾರ್ಕ್ಸ್ ಕ್ವಶನ್ಸ್ ಗಳಿಗೆ ಬರೋದಾದ್ರೆ, ಸೊ ವಿ ಹ್ಯಾವ್ ಅ 3 ಮಾರ್ಕ್ಸ್ ಕ್ವಶನ್ಸ್ ಗಿವನ್ ಲೈಕ್ ದಟ್. ಆಬ್ಟೈನ್ ಎಕ್ಸ್ಪ್ರೆಷನ್ ಫಾರ್ ಟೈಮ್ ಆಫ್ ಫ್ಲೈಟ್. ಇಲ್ಲಿ ಏನ್ ಮಾಡ್ಬೇಕು, ಎಂಟೈರ್ ಡಿರೈವೇಶನ್ ನ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಅದೇ ತರ ನಿಮ್ಗೆ ಮ್ಯಾಕ್ಸಿಮಮ್ ಹೈಟಿಗೂ ಕೂಡ ಆಸ್ ವೆಲ್ ಆಸ್ ಮ್ಯಾಕ್ಸಿಮಮ್ ಹಾರಿಜಾಂಟಲ್ ರೇಂಜಿಗೂ ಕೂಡ ಯು ಹ್ಯಾವ್ ಟು ಡಿರೈವ್ ಅನ್ ಎಕ್ಸ್ಪ್ರೆಷನ್ಸ್. ಸೊ ಇವು 3 ಕೂಡ ಅಷ್ಟೇ ಇಂಪಾರ್ಟೆಂಟ್. ಅಂಡ್ ಫೈನಲಿ ಮಕ್ಕಳೇ ಅದ್ರಗಳ ಮೇಲ್ಗಡೆ ನಿಮ್ಗೆ ನ್ಯೂಮರಿಕಲ್ ಕೂಡ ಕೊಡ್ತಾರೆ. ಸೊ ನೋಡಿ, ರೇಂಜ್ ಮತ್ತೆ ಹೈಟ್ ಫಾರ್ಮುಲಾ ಮೇಲೆ ನಿಮ್ಗೆ ನ್ಯೂಮರಿಕಲ್ ಪಕ್ಕ. ಅಂಡ್ ಫೈನಲಿ ಮಕ್ಕಳೇ ನಿಮ್ಗೆ ಮಾಸ್ ಕೊಟ್ಟು ನೆಕ್ಸ್ಟ್ ದೇ ಮೈಟ್ ಗಿವ್ ಯು ದ ರೇಡಿಯಸ್ ವ್ಯಾಲ್ಯೂ ಹಾಗೂ ಸ್ಪೀಡ್ ವ್ಯಾಲ್ಯೂ. ನಿಮಗೆ ಅವ್ರು ಕೇಳ್ತಾರೆ ವಾಟ್ ಈಸ್ ದ ಸೆಂಟ್ರಿಪಿಟಲ್ ಆಕ್ಸಿಲರೇಷನ್. ಸೊ ನಿಮ್ಗೆ ಸೆಂಟ್ರಿಪಿಟಲ್ ಆಕ್ಸಿಲರೇಷನ್ ಗೊತ್ತಿದ್ರೆ ಯು ಕ್ಯಾನ್ ಸಾಲ್ವ್ ದಿಸ್ ನ್ಯೂಮರಿಕಲ್. ಓಕೆ, ಹಾಗಾದ್ರೆ ಮತ್ತೇನಾದ್ರು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆಯಾ ನೋಡಿ. ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ವಾಟ್ ಈಸ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಇದು ಆಕ್ಚುಲಿ ಅ ಥಿಯರಿ ಬೇಸ್ಡ್ ಕ್ವಶನ್. ಓಕೆ, ನೆಕ್ಸ್ಟ್ ಏನಪ್ಪಾ ಅಂದ್ರೆ, ವಿ ಹ್ಯಾವ್ ಟು ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ದ ಆಂಗ್ಯುಲರ್ ವೆಲಾಸಿಟಿ, ಲೀನಿಯರ್ ವೆಲಾಸಿಟಿ ಅಂಡ್ ರೇಡಿಯಸ್ ಆಫ್ ದ ಸರ್ಕಲ್. ಅಂದ್ರೆ ಇವ್ರ ಮಧ್ಯೆ ಇರೋ ರಿಲೇಶನ್ಶಿಪ್ ಏನಿದೆ ಅದಕ್ಕೆ ಒಂದು ಡಿರೈವೇಶನ್ ನ ಕೊಡಬೇಕು. ನೆಕ್ಸ್ಟ್ ಒಂದು ಪಾರ್ಟಿಕಲ್ ವೆಲಾಸಿಟಿ ಕೊಟ್ಟಿದ್ದಾರೆ ಇನ್ ಎಕ್ಸ್ ಕಂಪೋನೆಂಟ್ ಅಂಡ್ ವೈ ಕಂಪೋನೆಂಟ್. ನೀವು ರಿಸಲ್ಟೆಂಟ್ ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ವೆರಿ ಸಿಂಪಲ್ ಇಯರ್. ಅಂಡ್ ಮಕ್ಕಳೇ ಫೈನಲ್ ಕ್ವಶನ್, ಸ್ಟೇಟ್ ಅಂಡ್ ಪ್ರೂವ್ ದ ರಿಲೇಶನ್ಶಿಪ್ ಬಿಟ್ವೀನ್ ಸೆಂಟ್ರಿಪಿಟಲ್ ಫೋರ್ಸ್ ಅಂಡ್ ಆಂಗ್ಯುಲರ್ ವೆಲಾಸಿಟಿ. ನಿಮಗೆ ಗೊತ್ತು ಫೋರ್ಸ್ ಅಂದ್ರೆ ಎಂ ಇಂಟು ಎ, ಅದೇ ಒಂದು ಎಕ್ಸ್ಪ್ರೆಷನ್ ಯೂಸ್ ಮಾಡಿ ಈ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಓಕೆ, ಅಂಡ್ ಫೈನಲಿ ನಮ್ಮ ಮೇನ್ ಹೆವಿ ವೇಟ್ ಚಾಂಪಿಯನ್ಸ್ ಆಗಿರುವಂತಹ 5 ಮಾರ್ಕ್ಸ್ ಕ್ವಶನ್ಸ್ ಗಳು ಯಾವ್ಯಾವ್ದು ಅಂದ್ರೆ, ಮಕ್ಕಳೇ ನೋಡಿ, ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಆಫ್ ರಿಸಲ್ಟೆಂಟ್ ಆಫ್ ಕನ್ಕರೆಂಟ್ ವೆಕ್ಟರ್ಸ್. ಸೊ ಕನ್ಕರೆಂಟ್ ವೆಕ್ಟರ್ಸ್ ಗಳ ಮ್ಯಾಗ್ನಿಟ್ಯೂಡ್ ಅನ್ನ ಯಾವ ತರ ಫೈಂಡ್ ಔಟ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಆಬ್ಟೈನ್ ಅನ್ ಎಕ್ಸ್ಪ್ರೆಷನ್ ಫಾರ್ ಇಕ್ವೇಶನ್ ಆಫ್ ಪಾತ್ ಆಫ್ ಅ ಪ್ರೊಜೆಕ್ಟೈಲ್. ಸೊ ಏನ್ ಮಾಡ್ಬೇಕು, ಪಾತ್ ಆಫ್ ದ ಪ್ರೊಜೆಕ್ಟೈಲ್ ಗೆ ಇಕ್ವೇಶನ್ ನ ನೀವು ಏನ್ ಮಾಡ್ಬೇಕು, ಡಿರೈವ್ ಮಾಡಬಹುದು. ಅಥವಾ ಅದನ್ನ ಈ ತರನು ಕೇಳ್ತಾರೆ, ವಾಟ್ ಇಸ್ ದ ಟ್ರಾಜೆಕ್ಟರಿ ಆಫ್ ದ ಪ್ರೊಜೆಕ್ಟೈಲ್. ಸೊ ಅದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಮಕ್ಕಳೇ ಅಗೇನ್ ಸೆಂಟ್ರಿಪಿಟಲ್ ಆಕ್ಸಿಲರೇಷನ್ ನ ಡಿಫೈನ್ ಮಾಡಿ ಅಂತಾರೆ ಅಂಡ್ ಎಕ್ಸ್ಪ್ರೆಷನ್ ನ ಕೇಳ್ತಾರೆ. ಏನ್ ಮಾಡ್ಬೋದು, ಕ್ಲಬ್ ಕೂಡ ಮಾಡಬಹುದು ಮಕ್ಕಳೇ. ಅಂಡ್ ಫೋರ್ತ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಇದೆಲ್ಲ ರೆಸೊಲ್ಯೂಷನ್ ಆಫ್ ದ ವೆಕ್ಟರ್ ಗಳ ಮೇಲೆ ಇರುತ್ತೆ. ಸೊ ಇಫ್ ಯು ನೋ ದ ರೆಸೊಲ್ಯೂಷನ್ ಆಫ್ ಅ ವೆಕ್ಟರ್ ಯು ಕ್ಯಾನ್ ಸಾಲ್ವ್ ದಿಸ್. ಅಂಡ್ ನೆಕ್ಸ್ಟ್ ಕ್ವಶನ್ ನೋಡಿ ಮಕ್ಕಳೇ, ಹಾರಿಜಾಂಟಲ್ ರೇಂಜ್ ಮೇಲೆ ಇದೆ. ಸೊ ಯು ಹ್ಯಾವ್ ಟು ಫೈಂಡ್ ಔಟ್ ದ ಹಾರಿಜಾಂಟಲ್ ರೇಂಜ್ ಬೈ ಯೂಸಿಂಗ್ ದ ಸ್ಪೀಡ್ ಆಸ್ ವೆಲ್ ಆಸ್ ದ ಆಂಗಲ್ ಮಕ್ಕಳೇ. ವೆರಿ ಮಚ್ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್. ಸೊ ಅದ್ರಲ್ಲೇ ನೋಡಿ ನಿಮ್ಗೆ ಮ್ಯಾಕ್ಸಿಮಮ್ ಹೈಟ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಫಿಫ್ತ್ ಒನ್ ಮಕ್ಕಳೇ, ಇದು ಕೂಡ ನಿಮ್ಮ ಹೈಟ್ ಮೇಲೆ ಡಿಪೆಂಡ್ ಆಗಿರುವಂತ ಕ್ವಶನ್. ಸೊ ಇದಿಷ್ಟು ಆಗಿತ್ತು ಮಕ್ಕಳೇ ಟಾಪ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು 2, 3 and 5 ಮಾರ್ಕ್ಸ್ ಗೆ. ಓಕೆ, ಸೊ ಯಾರ್ಯಾರು ಕ್ಲಾಸ್ 11 ಜರ್ನಿಲಿ ಸ್ವಲ್ಪ ಕಷ್ಟ ಪಡ್ತಾ ಇದ್ದೀರಾ, 10th ಇಂದ ಶಿಫ್ಟ್ ಆಗಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಗಳು ಇವಾಗ ಭಯ ಅನಿಸ್ತಾ ಇದೆ. ಸೊ ನಿಮ್ಗೆ ಒಂದು ಪ್ರಾಪರ್ ಗೈಡೆನ್ಸ್ ಬೇಕು, ಒಂದು ಪ್ರಾಪರ್ ಟಾಪ್ ಎಜುಕೇಟರ್ಸ್ ಗಳಿಂದ ಕಂಟೆಂಟ್ ಅನ್ನ ಮತ್ತೆ ನಿಮ್ಮ ಕಾನ್ಸೆಪ್ಟ್ ನ ಡೆವಲಪ್ ಮಾಡಬೇಕು ಅಂದ್ರೆ, ಸೊ ಯು ಕ್ಯಾನ್ ಆಪ್ಟ್ ಫಾರ್ PW ಮಕ್ಕಳೇ. ನಿಮಗೋಸ್ಕರ ಅರ್ಜುನ KCT ಬ್ಯಾಚ್ ಅನ್ನ ಲಾಂಚ್ ಮಾಡಿದೆ, ಅದು ಕೂಡ ವಿತ್ ಅನ್ ಅಫೋರ್ಡೆಬಲ್ ಪ್ರೈಸ್ ಆಫ್ 4999 ಅಲ್ಲಿ. ಸೊ ಆದಷ್ಟು ಬೇಗ ಹೋಗಿ ಗ್ರಾಬ್ ಮಾಡ್ಕೊಳ್ಳಿ. ಅಂಡ್ ಆಫರ್ ಗಳಿದ್ರೆ ಯು ಕ್ಯಾನ್ ಗೆಟ್ ಇಟ್ ಫಾರ್ ಅ ವೆರಿ ಗುಡ್ ಪ್ರೈಸ್ ಆಲ್ಸೋ. ಸೊ ಆಲ್ ದ ವೆರಿ ಬೆಸ್ಟ್. ಹಾಗಾದ್ರೆ ಕೀಪ್ ಲರ್ನಿಂಗ್, ಕೀಪ್ ಸ್ಮೈಲಿಂಗ್ ಮಕ್ಕಳೇ.